ನಾವು ಹೊಸ ವರ್ಷವೆಂದು ಆಚರಣೆ ಮಾಡುತ್ತಿರುವ ಜನವರಿ 1 ಹೊಸ ವರ್ಷವಲ್ಲ. ಪ್ರಕೃತಿಯೇ ತಿಳಿಸುವ ಹೊಸ ವರ್ಷವೇ ನಮ್ಮ ಹೊಸ ವರ್ಷ. ಕಾಲವೇ ನಮಗೆ ಹೊಸ ವರ್ಷವನ್ನು, ಹೊಸ ಯುಗದ ಆದಿಯನ್ನು ತಿಳಿಸಿಕೊಡುತ್ತದೆ. ಹೀಗಾಗಿ ಇಂತಹ ಯುಗಾದಿ ಉತ್ಸವದ ಆಚರಣೆ ಸರ್ವಶ್ರೇಷ್ಠ. ಡಿಸೆಂಬರ್ 31ರಂದು ಕುಣಿದು ಮೋಜು ಮಸ್ತಿಗಳಲ್ಲಿ ತೊಡಗುವ ಜನರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಇವು ನಮ್ಮ ಸಂಸ್ಕೃತಿಗೆ ವಿರುದ್ಧವಾದುದು. ಪ್ರಕೃತಿಯು ಹಸಿರು ನುಟ್ಟು ನಲಿಯುವ ಯುಗಾದಿ ನಮ್ಮ ಹೊಸ ವರ್ಷದ ಆಚರಣೆಯಾಗಬೇಕು ಎಂದು ಗದಗದ ಜಗದ್ಗುರು ಶ್ರೀ ಶಿವಾನಂದ ಬ್ರಹ್ಮನ್ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು ನುಡಿದರು. ಅವರು ಕುಮಟಾದಲ್ಲಿ ನಡೆದ 17ನೇ ವರ್ಷದ ಯುಗಾದಿ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸ್ವಾಗತ ಸಭೆಯ ದಿವ್ಯ ಸಾನ್ನಿಧ್ಯ ನೀಡಿದ ಏಲಾಚಾರ್ಯ ಪ್ರಸಂಗ ಸಾಗರ ಮಹಾರಾಜರು ಆಶೀರ್ವಚನ ನುಡಿಗಳನ್ನಾಡಿ ಮನಸ್ಸಿನ ಒಳಗಿರುವ ಕಲ್ಮಶವನ್ನು ತೊಡೆಯಲು ಭಗವಂತನ ನಾಮಸ್ಮರಣೆ ಮಾಡಬೇಕು. ವಿವಿಧ ಕಥನಗಳ ಮೂಲಕವಾಗಿ ಮಾನವನ ಬದುಕಿಗೆ ಬೇಕಾದ ಅಗತ್ಯ ಅಂಶಗಳನ್ನು ವಿವರಿಸಿದ್ದರು. ಪ್ರೀತಿ ಪ್ರೇಮಗಳೇ ಬದುಕಿನ ಆಧಾರವಾಗಬೇಕು. ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ಎಲ್ಲರೂ ಒಂದಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಹಣದ ಹಿಂದೆ ಓಡುವ ಬದುಕು ನಮ್ಮದಾಗಬಾರದು. ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗುವ ಕಾರ್ಯ ನಮ್ಮೆಲ್ಲರಿಂದ ಆಗಬೇಕು ಎಂದು ಅವರು ಹೇಳಿದರು. ಸಭಾ ಕಾರ್ಯಕ್ರಮದ ನಂತರದಲ್ಲಿ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಮೆಚ್ಚುಗೆಯನ್ನು ಗಳಿಸಿತು. ಮಾತಾಪಿತೃ ಪೂಜನ ಸಾಧಕ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಯುಗಾದಿ ಉತ್ಸವದ ಹಿನ್ನೆಲೆಯಲ್ಲಿ ಕುಮಟಾದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದಿಂದ ಕುಮಟಾ ಪಟ್ಟಣದ ಮೂಲಕ ಹಳೆ ಬಸ್ ನಿಲ್ದಾಣದ ಮಾರ್ಗವಾಗಿ ನಡೆದ ಬೃಹತ್ ಶೋಭಾಯಾತ್ರೆಯಲ್ಲಿ ವಿವಿಧ ಸ್ತಬ್ಧ ಚಿತ್ರಗಳು ಗಮನವನ್ನು ಸೆಳೆಯಿತು. ಸಹಸ್ರಾರು ಜನರು ಈ ಸಂದರ್ಭದಲ್ಲಿ ಹೆಜ್ಜೆ ಹಾಕಿದರು. ಕುಮಟಾ ಶಾಸಕ ದಿನಕರ್ ಶೆಟ್ಟಿ, ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಸೇರಿದಂತೆ ಹಲವು ಮುಖಂಡರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಎರಡು 2009 ಅಥವಾ 10ನೇ ಸಾಲ ಇರಬೇಕು. ಒಂದು ಸಾರಿ ನಾವು ಬೆಳಗಾವಿಯಿಂದ ಮೈಸೂರಿಗೆ ಹೊರಟಿದ್ವಿ. ರಾತ್ರಿ ವೇಳೆದಾಗ ಅವಾಗ ಕರೋನಾ ಅಂತ, ರೋಗ ಕರೋನಾ ಅಲ್ಲ, ಬಸ್ಸಿನ ಹೆಸರು ಕರೋನಾ ಅಂತ ಬಸ್ ಇದ್ದು, ಮಲ್ಕೊಳ್ಳುವಂಥ ಬಸ್. ಮೊಟ್ಟ ಮೊದಲು ಬಂದದ್ದು KSRTC ಮಲ್ಕೊಳ್ಳೋ ಬಸ್ ಅವು. ಆ ಬಸ್ನಾಗ ಒಂದು ಸಾರಿ ನಾವು ಮೈಸೂರಿಗೆ ಹೊರಟಿದ್ವಿ. ಅವತ್ತು ಡಿಸೆಂಬರ್ 31 ಹುಬ್ಬಳ್ಳಿಗೆ ಬರುವುದರೊಳಗಾಗಿ ಒಂದು 30-35 ಜನ ವಿದೇಶಿಯರು ನಮ್ಮ ಬಸ್ಸನ್ನು ಹತ್ತಿದ್ರು. ಆ ಬಳಿಕ ಮೈಸೂರಿಗೆ ಹೊರಡಬೇಕು. 9-9:30 ಬೆಳಗಾವಿ ಬಿಟ್ಟಿರುವಂಥ ಬಸ್ಸ ಸರಿಸುಮಾರು 11-11:30 12 ಸುಮಾರಿಗೆ ಬೀರೂರು ಕಡೂರು ಹತ್ರ ಪಾಸ್ ಆಗ್ಲಿಕ್ಕತ್ತಿತ್ತು. ವಿಚಿತ್ರ ಏನು ಅಂದ್ರೆ ಬಸ್ನ್ಯಾಗ ಒಮ್ಮಿಂದೊಮ್ಮೆ ಭಾರಿ ದೊಡ್ಡ ಪ್ರಮಾಣದ ಗದ್ದಲ. ಬರುವಾಗ ಎಲ್ಲರೂ ಲಗೇಜ್ಗಳನ್ನ ಕೆಳಗೆ, ಬಸ್ಸಿನ ಲಗೇಜ್ ಇರ್ತೈತಿ ಅಲ್ಲಿ ಹಾಕ್ಯಾರ. ಕೈಯಾಗ ಒಂದೊಂದು ಸಣ್ಣ ಸಣ್ಣ ಕೈಚೀಲ ಅಷ್ಟ ತಂದಾರ. ವಿಶೇಷ ಏನಂದ್ರೆ 11:45 ಆಗೋದಕ್ಕ ಆ ಕೈಚೀಲಿನೊಳಗಿಂದ ಒಂದೊಂದು ಬಾಟ್ಲಿಗಳನ್ನು ತೆಗೆದು ಇಬ್ಬಿಬ್ಬರು ಮಲ್ಕೊಳ್ಳೋ ಬಸ್ಸಿನ ಸೀಟ್ ಇರ್ತಾವಲ್ಲ ಅದ್ರ ಮ್ಯಾಲಿಂದೆಲ್ಲ ಓಪನ್ ಮಾಡೋದೈತಿ, ಕುಡಿಯೋದೈತಿ, ಇಷ್ಟೆಲ್ಲ ಮಾಡಿ ಸರಿಯಾಗಿ 12 ಗಂಟೆ ಕುಣಿಲಿಕ್ಕೆ ಶುರು ಮಾಡಿದ್ರು. ಕಂಡಕ್ಟ್ರು ಗಾಬರಿ, ಡ್ರೈವರು ಗಾಬರಿ. ಆದ್ರೆ ಯಾರು ಒಬ್ರನ್ನೊಬ್ರು ಮಾತಾಡಿಸುವಂಗಾಗ್ಲಿ, ಒಬ್ರು ಮಾತನ್ನ ಒಬ್ರು ಕೇಳೋ ಪರಿಸ್ಥಿತಿ ಒಳಗೆ ಇರಲೇ ಇಲ್ಲ. ವಿಚಿತ್ರ ಏನು ಅಂದ್ರೆ ಸ್ವಲ್ಪ ಮುಂದೆ ಹೋಗಿ ಕಂಡಕ್ಟ್ರು ನಿಲ್ಲಿಸಿ ಪೊಲೀಸರನ್ನ ಕರೆದ್ರು ಇಲ್ಲ, ಪೋಜಾರ್ನ ಕರೆದ್ರು ಇಲ್ಲ. ಯಾರ ಮಾತು ಕೇಳಂಗಿಲ್ಲ, ಯಾಕಂದ್ರೆ ಎಲ್ಲರೂ ಕುಡ್ದಾರ. ಇದೊಂದು ಘಟನಾ. ಇನ್ನೊಂದು ಸಾರಿ ಒಂದು ಘಟನಾ ನಡೀತು. ಇವತ್ತಿನ ದಿನಮಾನದಲ್ಲಿ ಬಹಳಷ್ಟು ನಮ್ಮ ಸಂಪ್ರದಾಯ ಸಂಸ್ಕೃತಿ ಹಾಳಾಗ್ತಾ ಇರೋದು ಶಿಕ್ಷಣದ ಹೆಸರಿನಲ್ಲಿ. ನಾವು ನಮ್ಮ ಮಕ್ಕಳನ್ನ ದೂರದ ಪಟ್ಟಣಗಳಿಗೆ ಕಳಿಸ್ತೀವಿ, ಅಲ್ಲಿಗೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.